ಸಂವಿಧಾನ ಅಡಿಯಲ್ಲಿ ಎಲ್ಲರೂ ಒಂದೇ, ಪ್ರಶ್ನೆ ಮಾಡುವ ಹಕ್ಕುಗಳು ಎಲ್ಲರಿಗೂ ಸಮಾನ ಎನ್ನುವುದಕ್ಕೆ ಇದೇ ಉದಾಹರಣೆ. ಕೆಲವು ದಿನಗಳ ಹಿಂದೆ ಆಂಜನೇಯ ಎನ್ನುವವರು ಕರೆಂಟ್ ಕಂಬದಿಂದ ಬಿದ್ದ ಕಾರಣ ಅವರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದರು. ಆದರೆ ಅಲ್ಲಿ ಸರಿಯಾದ ಚಿಕಿತ್ಸೆ ಹಾಗೂ ವ್ಯವಸ್ಥೆ ಇಲ್ಲ ಅವರ ಕುಟುಂಬದವರು ಆರೋಪಿಸಿದರು. ಇದನ್ನು ಗಮನಿಸಿದ ಮಾನವ ಹಕ್ಕುಗಳ ರಾಜ್ಯಾಧ್ಯಕ್ಷರಾದ CM ಬೈರೇಗೌಡರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಮರುದಿನ ಆಂಜನೇಯರವರನ್ನು ಹೆಬ್ಬಾಳದ ಬಾಪಿಸ್ಟ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಅಂದ್ಕೊಂಡಿದ್ಯಾ? ಎಲ್ಲಿದೆ ನೀನು? ಅಲ್ಲ, ಎಲ್ಲಿದೆಯಾ ನೀನೀಗ? ನೀನು ಹೊರಗಡೆ ಇರೋದಿಲ್ಲ, ಎಲ್ಲ ಇದೆಯಾ ನೀನು? ಮೈಸೂರಲ್ಲೇ ಏನಕ್ಕೆ ಹೋಗಿದ್ಯಾ? ಅಲ್ಲ, ಅವನು ದುಡ್ಡಿರತಕ್ಕಂಥ ದುಡ್ಡಲ್ಲಿ ನೀನು ಶೋಕಿ ಮಾಡ್ತಿರ್ತಕ್ಕಂಥ ವ್ಯಕ್ತಿ ನಿನಗೆ ಇನ್ನು ಏನೋ 3 ತಿಂಗಳು ಸ್ಯಾಲ್ರಿ ಕೊಡ್ಬೇಕಂತೆ, ಅದನ್ನ ಏನೋ ಕಟ್ ಮಾಡಿದೆಯಂತೆ. ಎರಡದು ಏನೋ ಪರ್ಸನಲ್ ಏನೋ ಕೆಲಸ ಇದೆ ಅಥವಾ ಏನೋ ಆರೋಗ್ಯ ಭವಿಷ್ಯರಿಲ್ಲ ಅಂತಂದಾಗ ಏನೋ ಧಮಕಿ ಆಗ್ತಿದ್ದಿ ನೀನು. ಅಲ್ಲ, ನಿನ್ ಬಾರ ಎಲ್ಲಿದೆಯಾ? ನೀನ್ ಫಸ್ಟ್ ನಿನ್ ಬಾ, ನಿನ್ ಬಾ ಇಲ್ಲಿ ಕಚೇರಿಗೆ ನಿನ್ ಬಾ. ಅಲ್ಲ, ಅವನು ದುಡಿಮೆ ದುಡ್ಡು ನಿನಗೆ ಬೇಕು, ಕನಿಷ್ಠ ಪಕ್ಷ ಅವ್ನು ಕೊಡಂತ ಸ್ಯಾಲ್ರಿ ಕೊಡೋಕ್ಕಾಗಿಲ್ಲ ಅಂತಂದ ಮೇಲೆ ನೀನು ಈ ಥರ ನಾಲಾಯಕ ಕೆಲಸಕ್ಕೆ ಕಾಂಟ್ರಾಕ್ಟ್ ಹೇಳಿಕೆ ತಗೊಂಡಿ ನೀನು? ಏಜೆನ್ಸಿ ಅವ್ರದ್ದು ನಂಬರ್ ಕೊಡಪ್ಪ, ಇಲ್ಲ ಕಳ್ಸೋದಲ್ಲ, ಹಂಗೆ ಹೇಳಿ ಕೊಡು, ಹಂಗೆ ಹೇಳೋ ನಂಬರ್ ಹೇಳು. ಇಲ್ಲ ಹೇಳಪ್ಪ ನಂಬರ್, ಹೇಳಪ್ಪ ನಂಬರ್ ಹೇಳಪ್ಪ ನೀನು. ಗೊತ್ತಾ ಮಾತಾಡ್ತಿಲ್ಲ, ಮಾಡ್ತಾನೆ ಅನ್ಕೊಂಡು ನಾನು ನೋಡ್ಕೊಂಡು ಅದು ಬೇರೆ ಏನಾದರೂ ವ್ಯವಸ್ಥೆ ಮಾಡೋದು. ತುಂಬ ಸರ್, ಈ ಫ್ಯಾಮಿಲಿ ತುಂಬ ಅವರು ಒಬ್ಬರು ವರ್ಕರ್ಸ್ ಅಂತಲ್ಲ, ತಾವು ಉನ್ನತ ಅಧಿಕಾರಿಗಳಿಲ್ಲ. ನಮಗೆ ಮನುಷ್ಯತ್ವ ಮಾನತ್ವ ಅಂತವ್ರು ನಂಬಿಕೆ. ನಾಳೆ ಬೆಳಗ್ಗೆ ನಿಮ್ಮ ಮೇಲೇನೂ ಒಂದೆಲ್ಲ ದೌರ್ಜನ್ಯ ಆಯಿತು, ಹಲ್ಲೆ ಆಯಿತು ಅಂದರೆ ನಾವು ಸುಮ್ಮನೆ ಕೂರಂಥ ವ್ಯಕ್ತಿಗಳು ನಾವಲ್ಲ. ನಾವು ಸುಮ್ಮನೆ ಕೂರಂಥ ವ್ಯಕ್ತಿಗಳು ಅಲ್ಲ, ನಮಗೇನು ನ್ಯಾಯ ಬೇಕು. ಇಲ್ಲಿ ಯಾರ ಕಡೆಗೂ ತಪ್ಪಾಗಲಿಲ್ಲ, ನ್ಯಾಯವಾಗಿ ಕೊಡುವಂಥ ಕೆಲಸಕ್ಕೆ ಯಾರ ಕಡೆಗೂ ತಪ್ಪಾಗಲಿಲ್ಲ. ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಅಲ್ಲ, ಎಲ್ಲ ಕೆಲಸ ಮಾಡುವಾಗ ಓಕೆ ಸರ್, ಅದರಲ್ಲಿ ಎರಡನೇ ಮಾತಿಲ್ಲ. ಈಗ ಏನಾದರೂ ಆದಾಗ ಬೇರೆ ಪ್ರಾಣಾಪಾಯ ಆಗುವಂಥವು ಏನಾದರೂ ಇದ್ದಿದ್ರೆ ಪಾಪ ಎಲ್ಲರಿಗೂ ನೋವೇ ಆಗುತ್ತೆ. ಒಬ್ಬರಿಗೆ ಅಲ್ಲ, ಕುಟುಂಬಕ್ಕೆ ಒಬ್ಬರಿಗೆ ಅಲ್ಲ, ವ್ಯಕ್ತಿ ನೋವೇ ಆಗುತ್ತೆ ಸರ್.